ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೇಂದ್ರದವ್ರದ್ದು ಒಂದು ರೆವಾ ಗಾಡಿ, ಎಲೆಕ್ಟ್ರಿಕ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಇದು ವಿತೌಟ್ ಬ್ಯಾಟ್ರಿ ಆಗಿರುತ್ತೆ ವೀಕ್ಷಕರೇ. 2012 ಮಾಡಲು. ಈಗ ಬ್ಯಾಟ್ರಿ ಒಂದು ಹಾಕ್ಸ್ಕೊಂಡ್ರೆ ತಗೊಂಡು ಯೂಸ್ ಮಾಡ್ಬೋದು, ಆ ಥರ ರನ್ನಿಂಗ್ ಕಂಡೀಷನ್ ಆಗಿದೆ ಅಂತ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿ ಅವ್ರದ್ದು, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ವಿಡಿಯೋ ಕಾಮೆಂಟ್ನಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ಫುಲ್ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಬೇಕಾದ್ರೆ ತೊಗೊಬೋದು ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿದೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಾಕ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇದು ವಿಡಿಯೋ ಈ ಕಾಣಿಸಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ, ಗಾಡಿ ಓನರ್ ನಂಬರ್ ಅಲ್ಲ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಏನಾದರೂ ಹೇಳೋದಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡ್ಕೋಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಗಾಡಿ ನೀವು ಕಳಿಸಿರೋದು ಸರ್, ಗಾಡಿ ಒಂದು ಎಲೆಕ್ಟ್ರಿಕ್ ರೇವಾ ಐ. ಎಲೆಕ್ಟ್ರಿಕ್ ಗಾಡಿ ರೇವಾ ಅಂತ ಅನ್ನೋದು. ರೇವಾ ಎಲೆಕ್ಟ್ರಿಕ್ ರೇವಾ ಐ. ಓಕೆ, ಮಾಡಲಿ ಸರ್ ಅದು ಬ್ಲೂ ಕಲರ್. ಒಂದು ಅದು ಬಂದು ಎಲ್ಲ ಟೈರ್ 80% ಚೆನ್ನಾಗಿದೆ. ಆಮೇಲೆ ವಿತೌಟ್ ಬ್ಯಾಟ್ರಿ. ವೆಹಿಕಲ್ ಎಲ್ಲ ಎಲ್ಲ ಮೆಟೀರಿಯಲ್ ಅಂದರೆ ಎಲ್ಲ ಪಾರ್ಟ್ಸು ಇದೆ, ಬ್ಯಾಟ್ರಿ ಮಾತ್ರ ಇಲ್ಲ. ಓಕೆ, ಬ್ಯಾಟ್ರಿನ ಹೊಸದು ಹಾಕ್ಸ್ಕೋಬೇಕಾಗತ್ತೆ. ಓಕೆ. ಮಾಡೆಲ್ ಬಂದು 2012 ಮಾಡಲು. ಓನರ್ ಎಷ್ಟು ಜನ ಸರ್? ಓನರ್ ಥರ್ಡ್ ಓನರ್ ನಾನು. ಓಕೆ, ಅಂದರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹೌದೌದು. ಓಕೆ, ಈಗ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಇದು ಇನ್ಶೂರೆನ್ಸ್ ಏನು ಬರಲ್ಲ. ಓನ್ಲಿ ಆರ್ ಸಿ ಕಾರ್ಡ್ ಇದೆ ನಂತರ. ಆರ್ ಸಿ ಕಾರ್ಡ್ ಇದೆ. ಓಕೆ, ಈಗ ಅಂದರೆ ಈಗ ಟೈರು ಎಲ್ಲ ಚೆನ್ನಾಗಿದ್ದಾವೆ. ಗಾಡಿ ಬ್ಯಾಟ್ರಿ ಒಂದು ಹಾಕ್ಸ್ಕೊಂಡ್ರೆ ನೀವು ರನ್ನಿಂಗ್ ಕಂಡೀಷನ್ ಮಾಡಿಸ್ಕೊಬೋದು ಯಾರನ್ನು ತೊಗೊಂಡವರು. ಚೆನ್ನಾಗಿ ಹೌದು. ಅದನ್ನ ಲೆಡ್ ಆಸಿಡ್ ಬ್ಯಾಟ್ರಿ ಹಾಕಿಸ್ಕೋಬೋದು. ಇಲ್ಲ ಅಂದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಬರುತ್ತೆ ಈಗ, ಆ ಥರ ಬ್ಯಾಟ್ರಿ ಆದ್ರೆ ಹಾಕ್ಸ್ಕೋಬೋದು. ಓಕೆ, ಎಷ್ಟು ಬೀಳ್ಬೋದು ಸರ್ ಅಂದಾಜು ಬ್ಯಾಟ್ರಿಗೆ? ಈಗ ಲೆಡ್ ಆಸಿಡ್ ಬ್ಯಾಟ್ರಿ ಸ್ಟ್ಯಾಂಡರ್ಡ್ 8 ಬ್ಯಾಟ್ರಿ ಬರುತ್ತೆ ಅದರಲ್ಲಿ. ಅದು ಹೊಸದು ಹಾಕ್ಸ್ಕೊಂಡ್ರೆ ನಿಮ್ಗೆ 80 ರಿಂದ 90 ಕಿಲೋಮೀಟರ್ ಬರುತ್ತೆ ಒಂದು ಚಾರ್ಜಿಗೆ. ಓಕೆ, ಸಿಟಿನಲ್ಲಿ ಒಳ್ಳೆ ವೆಹಿಕಲ್ ಇದೆ ಸಿಟಿಗೆ ಓಡಾಡಕ್ಕೆ. ಎಕ್ಸಾಂಪಲ್ ಪೆಟ್ರೋಲ್ ವೆಹಿಕಲ್ ನೀವು ಹಾಕ್ಸ್ಕೊಂಡು ಓಡಿದ್ರೆ ಟ್ರಾಫಿಕ್ ಅಲ್ಲಿ ಪೆಟ್ರೋಲ್ ಇದಾಗ್ತಿರುತ್ತೆ, ಖರ್ಚಾಗ್ತಿರುತ್ತೆ. ಬಟ್ ಈ ಎಲೆಕ್ಟ್ರಿಕ್ ಕಾರಲ್ಲಿ ನೀವು ನಿಂತಿದ್ದಾಗಲೇ ಇದ್ರೆ ಏನೋ ಅದು ಖರ್ಚಾಗಲ್ಲ, ಏನೂ ಇಲ್ಲ, ಅಷ್ಟೇ ಚಾರ್ಜ್ ಇರುತ್ತೆ. ಓಕೆ. ಸೊ ಆಮೇಲೆ ಇದು ಪ್ರೂವನ್ ಡಿಸೈನು. ಈಗ ಬರೋ ವೆಹಿಕಲ್ಸ್ ಹೇಳೋಕ್ಕಾಗಲ್ಲ, ಬಟ್ ಅದು ಹೇಳಕ್ಕೆ ಕಾಮೆಂಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ಇದು ಹಳೆ ವೆಹಿಕಲ್ ಡಿಸೈನ್ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಡಿಸೈನ್ ತುಂಬ ಚೆನ್ನಾಗಿದೆ. ಆಮೇಲೆ ಡಿಸೈನ್ ಪ್ರೂವ್ ಆಗಿರೋದು ಇದು. ಸೊ ಎಲ್ಲ ಇದು ಓವರ್ಸೀಸ್ ಇದನ್ನ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ಸ್, ಇವರು UK-ಗೆಲ್ಲ ಕೊಟ್ಟಿದ್ದಾರೆ. ಅದೇ ಇದು 2 ಸೀಟರ್ನಾ ಅಥವಾ 4 ಸೀಟರ್ ಸರ್ ಇದು? ಇದು ಆ್ಯಕ್ಚುಲಿ 2 ಸೀಟರು. ಬ್ಯಾಕ್ ಸೈಡ್ ಚಿಕ್ಕ ಮಕ್ಳು ಕುತ್ಕೊಬೋದು ಇಬ್ಬರು. ಇಲ್ಲ ಅಂದರೆ ಅದನ್ನ ಲಗೇಜ್ ಥರ ನೀವೇನಾದರೂ ಬ್ಯಾಗ್, ಲ್ಯಾಪ್ಟಾಪ್ ಬ್ಯಾಗು ಇಲ್ಲ ಲಗೇಜ್ ಬ್ಯಾಗ್ ಏನೋ ಇಡ್ಬೋದು ಹಿಂದ್ಗಡೆ. ಓಕೆ, ಇಲ್ಲ ಮಕ್ಕಳಿದ್ದಾರೆ ಅಂದರೆ ಒಂದು ಅಪ್ ಟು ಒಂದು 5 ವರ್ಷ ಮಕ್ಕಳು ಇಬ್ಬರು ಕುತ್ಕೊಬೋದು ಹಿಂದ್ಗಡೆ. ಮುಂದ್ಗಡೆ ಇಬ್ಬರು ದೊಡ್ಡವರು ಅಡಲ್ಟ್ಸ್ ಕುತ್ಕೊಬೋದು. ಓಕೆ, ಒಂದು ಚಿಕ್ಕ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಹೋಗಕ್ಕೆ ಆರಾಮಾಗಿದೆ. ಮಕ್ಕಳು ಚಿಕ್ಕ ಮಕ್ಕಳು. ಸೊ ಇಲ್ಲ ಅಂದರೆ ನೀವು ಆಫೀಸ್ ಪರ್ಪಸ್ ಯೂಸ್ ಮಾಡ್ಬೇಕಾದ್ರೆ ಆರಾಮಾಗಿ ಇಬ್ಬರು ಓಡಾಡ್ಬೋದು. ಹಿಂದ್ಗಡೆ ಲಗೇಜ್ ಅಂದರೆ ಲ್ಯಾಪ್ಟಾಪ್ ಬ್ಯಾಗು ಏನಾದ್ರು ಇಟ್ಕೋಬೋದು. ಅದು ಚೆನ್ನಾಗಿದೆ. ಓಕೆ, ಅಂದರೆ ಬೈಕಲ್ಲಿ ಹೋಗೋದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ತಿದ್ರು. ಹೌದು ಸರ್, ಹೌದು. ಓಕೆ, ಅಂದರೆ ಈಗ ಟಿಂಕರ್ ಕೆಲಸ ಆ ಥರ ಏನಾದರೂ ಇದೆಯಾ ಗಾಡಿ? ಟಿಂಕರ್ ಏನಿಲ್ಲ. ಆ್ಯಕ್ಚುಲಿ ಇದು ಬಾಡಿ ಬಂದು ಪ್ಲಾಸ್ಟಿಕ್ ಇರುತ್ತೆ. ಇದು ಹೇಳ್ತಾರೆ ಪ್ಲಾಸ್ಟಿಕ್ ಬಾಡಿ ಬರುತ್ತಾ? ಹೌದೌದು. ಅದಕ್ಕಿಂತ ಒಂದು ಗ್ರೇಡ್ ಇದೆ, ಅದು ಇಂಪೋರ್ಟೆಡ್ ಯೂಸ್ ಮಾಡ್ತಾರೆ. ಅದು ಯಾವುದು ಸ್ಕ್ರಾಚ್ ಆಗಲ್ಲ, ಒಂಥರ ಅದು ಫುಲ್ ಗ್ಲಾಸಿ ಫಿನಿಶ್ ಇರುತ್ತೆ ಅದು. ಓಕೆ, ತುಂಬ ಜನಕ್ಕೆ ಗೊತ್ತಿದೆ ರೇವಾ ಕಾರ್ ನೋಡಿ. ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು ಅದು ಆ್ಯಕ್ಚುಲಿ ಮುಂಚೆ. ಸರ್ ಓಕೆ, ಈಗ ಬ್ಯಾಟ್ರಿ ಹೇಳಿದ್ರಿ, ಬಟ್ ಅದು ಪ್ರೈಸ್ ಎಷ್ಟಾಗ್ಬೋದು ಅಂತ ಏನಾದ್ರು ಐಡಿಯಾ ಇದೆಯಾ? ಬ್ಯಾಟ್ರಿಗಾ? ನೀವು ಇದು ಲೆಡ್ ಆಸಿಡ್ ಬ್ಯಾಟ್ರಿ ಹಾಕ್ಸ್ಕೊಂಡ್ರೆ 1 ಲಕ್ಷ ಆಗ್ಬೋದು ಅಪ್ರಾಕ್ಸಿಮೇಟ್. 1 ಲಕ್ಷ. ಇದು ಲೆಡ್ ಆಸಿಡ್ ಬ್ಯಾಟ್ರಿ ಹಾಕ್ಸ್ಕೋಬೇಕು. ಸಾರಿ, ಲಿಥಿಯಂ ಅಯಾನ್ ಬ್ಯಾಟ್ರಿ ಆದರೆ ನಿಮಗೆ ಎಷ್ಟು ಕಿಲೋಮೀಟರ್ ಬೇಕೋ ಅಷ್ಟು ಕಿಲೋಮೀಟರ್ ರೇಂಜ್ಗೆ ಆ ಸೆಲ್ಸ್ನ ಫಿಕ್ಸ್ ಮಾಡಿಕೊಡ್ತಾರೆ. ಓಕೆ, ಓಕೆ.
ಈಗ ಅಂದರೆ ನೀವು ವಿತೌಟ್ ಬ್ಯಾಟ್ರಿ ಕೊಡ್ತಿದ್ದೀರಾ, ಏನು ಹೇಳ್ತೀರಾ ಪ್ರೈಸು? ಸರ್ ಕಾಸ್ಟ್ ಬಂದು 1 lakh ಹೇಳ್ತಿದ್ದೀನಿ, ಹ್ಞೂ. ನೆಗೋಷಿಯಬಲ್. ಓಕೆ, 1 ಲಕ್ಷ ಹೇಳ್ತಾ ಇದ್ದೀರಾ, ಅದರಲ್ಲೂ ಕಡಿಮೆ ಆಗುತ್ತೆ ವಿತೌಟ್ ಬ್ಯಾಟ್ರಿ. ಹೌದು, ವಿತೌಟ್ ಬ್ಯಾಟ್ರಿ ವೆಹಿಕಲ್ ಇರೋದು ಈಗ. ಓಕೆ. ಇನ್ ಕೇಸ್ ಏನಾದರೂ ಯಾರಾದರೂ ಬ್ಯಾಟ್ರಿ ಆಪ್ಷನ್ಸ್ ಏನಾದರೂ ಕೇಳಿದ್ರೆ? ಅವ್ರು ಹಾಕ್ಸ್ಕೋಬೇಕಾಗುತ್ತೆ ಅಂದ್ರೆ ಹೊಸದಾಗಿ. ತಗೊಂಡೋದ್ರೆ ಹಾಕ್ಸ್ಕೊಬೇಕು. ನಾನು ರೆಫರೆನ್ಸ್ ಎಲ್ಲ ಇದೆ ನನ್ನ ಹತ್ರ. ಓಕೆ. ಅವ್ರ ರೆಫರೆನ್ಸ್ ಹೇಳಿದ್ರೆ ಅವ್ರ ಹತ್ರಕ್ಕೆ ಹೋದ್ರೆ ಅವರು ಹೊಸ ಬ್ಯಾಟ್ರಿ ಹಾಕಿ ಫಿಕ್ಸ್ ಮಾಡಿ ಕೊಡ್ತಾರೆ. ಓಕೆ. ಈಗ ಗಾಡಿ ಇರೋದಿಲ್ಲ ಸರ್ ಇದು? ಇಲ್ಲಿ ಉಳ್ಳಾಳಲ್ಲಿ. ಎಲ್ಲಿ ಬರುತ್ತೆ ಸರ್ ಇದು? ಬೆಂಗಳೂರು, ಇದು ನಾಗರಬಾವಿ. ನಾಗರಬಾವಿ ನಿಯರಾ? ನಾಗರಬಾವಿ ಹತ್ರ ಆಗುತ್ತೆ ಯೂನಿವರ್ಸಿಟಿ. ಓಕೆ. ನಂಬರ್ ಇದೆ ಹಾಕಿಲ್ಲ ಸರ್? ಇದೇ ನಂಬರ್ ಹಾಕಿ. ಸರಿ ಸರ್, ಓಕೆ.